ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಶ್ರಾವಣ ಮಾಸದಲ್ಲಿ ಕೊಡೇಕಲ್ ಬಸವಣ್ಣನವರ ದೇವರ ದರ್ಶನಕ್ಕೆ ನಿತ್ಯವೂ ಸಾವಿರಾರು ಭಕ್ತ ಸಾಗರ ಹರಿದು ಬರ್ತಾ ಇದೆ. ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನ ಕೊಡೇಕಲ್ ಗ್ರಾಮದಲ್ಲಿರುವ ಭಾವೈಕ್ಯತೆ ಹಾಗೂ ಮಾನವೀಯತೆ ಸಂದೇಶ ಸಾರಿರುವ ಕೊಡೇಕಲ್ ಬಸವೇಶ್ವರ ದೇವಸ್ಥಾನದಲ್ಲಿ ನಿತ್ಯವೂ ಕೂಡ ವಿಶೇಷ ಪೂಜೆಯನ್ನ ಸಲ್ಲಿಸಲಾಗ್ತಾ ಇದೆ. ಶ್ರಾವಣ ಮಾಸದ ಸೋಮವಾರವಾದ ಇಂದು ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿ ದೇವರ ಕೃಪೆಗೆ ಪಾತ್ರರಾಗ್ತಾ ಇದ್ದಾರೆ. ದೂರದಿಂದ ಆಗಮಿಸುವ ಭಕ್ತರಿಗೆ ಅನುಕೂಲಕ್ಕಾಗಿ ಅನ್ನದಾಸೋಹ ಸೇವೆಯನ್ನು ಕೂಡ ನೀಡಲಾಗ್ತಾ ಇದೆ. ಇನ್ನ ಸಮಾಜ ಸೇವಕರಾದಂಥ BM ಹಳ್ಳಿಕೋಟಿ ಅವರು ಭಕ್ತರಿಗೆ ಪ್ರಸಾದ ಸೇವೆಯನ್ನ ಸಲ್ಲಿಸಿದ್ದಾರೆ. ಸುಮಾರು ವರ್ಷಗಳಿಂದ ಭಕ್ತರಿಗೆ ಅನ್ನದಾಸೋಹ ಸೇವೆಯನ್ನ ಸಲ್ಲಿಸುತ್ತಾ ಇವರು ಬಂದಿದ್ದಾರೆ. ಖುದ್ದು BM ಹಳ್ಳಿಕೋಟಿ ಅವರು ಭಕ್ತರಿಗೆ ಪ್ರಸಾದವನ್ನ ಹಂಚಿ ಭಕ್ತರ ಹಸಿವನ್ನ ತಣಿಸಿದ್ದಾರೆ. ಸರ್, ಇದು ಬಸವಣ್ಣವ್ರ ಕ್ರಿಸ್ತಶಕ 15ನೇ ಶತಮಾನದಾಗ ಜನ್ಮಸ್ಥಾನ ವಿಜಯನಗರದಿಂದ ಬಂದಾರೆ ಇಲ್ಲಿಗೆ. ಇದು ಭಾವೈಕ್ಯತೆ ಪ್ರತೀಕ. ಇದು ಇಸ್ಲಾಂ ಧರ್ಮದವರು ಮೊಹಮ್ಮದ್ ಆದಮ್ ಅಂತ ಭಕ್ತಿಯಿಂದ ನಡ್ಕೊಂಡ್ರೆ, ಹಿಂದೂ ಧರ್ಮದವರು ಬಸವಣ್ಣವರು ಅಂತ ನಡ್ಕೊಂಡು ಬಂದ ಪದ್ಧತಿ. ಈ ಸ್ಥಾನದೊಳಗೆ ಹದ್ದುಗುಂಡು ಅಂತಕ್ಕಂಥ ಒಂದು ಬೃಹತ್ ಆಕಾರವಾಗಿರ್ತಕ್ಕಂಥ ಒಂದು ಕಲ್ಗುಂಡು. ಇದು ಕೊಡೇಕಲ್ಲು ಅಂತ ಮೂಲ ಹೆಸರು ಬರ್ಬೇಕಾದ್ರೆ ಕಾರಣನೇ ಅದು. ಕೊಡೆ ಆಕಾರದ ಕಲ್ಲು. ಸುಮಾರು 300ರಿಂದ 400 ದನಕರುಗಳು ಅದ್ರ ನೆರಳಿಗೆ ಮಲ್ಕೊಳ್ಳುವಂಥದ್ದು. ಆ ಕಲ್ಗುಂಡನ್ನು ಹೊಡೆದು ಈಗ ಮಂದಿರ ನಿರ್ಮಾಣ ಆಗಿದೆ. ಅದೇ ಹದ್ದುಗುಂಡಿನ ನೆರಳಿಗೆ ನಿಂತು ಬಸವಣ್ಣವರು 1,96,000 ವಚನ ಸಾಹಿತ್ಯನ ರಚನೆ ಮಾಡ್ಯಾರ ಲೋಕಕ್ಕೆ. ಅದರೊಳಗೆ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ದಾಸೋಹ ಸೇವೆ ಇರುತ್ತೆ. ಪ್ರತಿ ವರ್ಷದಂತೆ ಈ ವರ್ಷ ಕೂಡ ದಾಸೋಹ BM ಹಳ್ಳಿಕೋಟಿ ಗೌಡರು ಪ್ರತಿ ವರ್ಷ ನೆರವೇರಿಸ್ತಿದ್ದಾರೆ. ಜಾಸ್ತಿ ಎಲ್ಲ ತಾಲೂಕಿನಿಂದ ಭಕ್ತಾದಿಗಳು ಬಂದು ಪ್ರಸಾದ ಸ್ವೀಕಾರ ಮಾಡ್ತಾರೆ. ಇಲ್ಲಿ ಕುಂತು ಬಸವಣ್ಣ ಕಾಲಜ್ಞಾನ ಬರುವಂತ ಸ್ಥಳ ಇದು. ಹಿಂದೂ ಮುಸ್ಲಿಂ ಭಾವೈಕ್ಯತೆ ದೇವಸ್ಥಾನ, ಸರ್ವಜಾತಿ ಸಮಾನತೆ, ಕಣ್ಣಿದ್ದು ಕುರುಡರು ಹಣ್ಣನ ಕುಲಚಲಕ್ಕೆ, ಬಣ್ಣ ಬಣ್ಣದ ಮಾತು ತಮಗೇಕೆ, ಎನ್ನು ಒಣ್ಣು ಮಣ್ಣು ಮೂರಕ್ಕೆ ಮುಗಿಬಿದ್ದು ಕಣ್ಣಾಗಾದರೆನ್ನು ಸಕಲಕ್ಕೆ ಅಂತ ಹೇಳೋದು. ಕಣ್ಣಿದ್ದು ಕುರುಡರು ಅಂದ್ರೆ ನೋಡಿದ್ರೆ ನೋಡ್ಲಾರಾಗೈತೇನೆ ಇರ್ತಾರ ಜನರಿಗೆ ಕಾಲ ಅಂತ ಈ ವರ್ಷ ಕಾಲಜ್ಞಾನ.